ಗುರುಭ್ಯೋ ನಮಃ ಗಣಪತಿಯೇ ನಮಃ. ನಿಗೂಢ ಭವಿಷ್ಯಫಲ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಜೂನ್ 15ನೇ ತಾರೀಕಿಗೆ ಸೋಮವತಿ ಅಮಾವಾಸ್ಯೆ ಮುಗಿತಾ ಇದೆ. ಸಿಂಹ ರಾಶಿಯವರ ಭವಿಷ್ಯ ಯಾವ ರೀತಿ ಇದೆ ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಒಂದು ರಾಶಿಯವರಿಗೆ ರಾಜಕೀಯ ಮತ್ತು ಸಮಾಜ ಸೇವೆ ಹಾಗೆ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿದ್ದರಲ್ಲಿ ಈ ಅಮಾವಾಸ್ಯೆ ನಂತರ ಹೊಸ ಜವಾಬ್ದಾರಿಗಳು ಸಿಗುತ್ತದೆ. ಉದ್ಯೋಗದಲ್ಲಿ ಇಲ್ಲಿ ತನಕ ಇದ್ದಂತ ತೊಂದರೆಗಳು ದೂರವಾಗುತ್ತದೆ. ಹೊಸ ಮತ್ತು ದೊಡ್ಡ ಪ್ರಾಜೆಕ್ಟ್ಗಳಂತ ಮುನ್ನಡೆಸುವಂತ ನಿರ್ಧಾರ ನಿಮ್ಮದಾಗುತ್ತದೆ. ಸರ್ಕಾರಿ ಕಾಂಟ್ರಾಕ್ಟ್ಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಡೀಲ್ಗಳು ಈ ಸಮಯದಲ್ಲಿ ನಿಮಗೆ ಲಾಭ ತರುತ್ತದೆ. ಇನ್ನು ಆರ್ಥಿಕ ನೆರವಿನಲ್ಲಿ ಸಿಂಹರಾಶಿ ನಿಮ್ಮ ಹಳೆಯ ಪರಿಶ್ರಮಕ್ಕೆ ಈಗ ಆದಾಯ ಇರುತ್ತದೆ. ನಿಮ್ಮ ಜೀವನ ಶೈಲಿಯಾಗಿ ಅನಗತ್ಯ ಖರ್ಚುಗಳಿಗೆ ಕೊನೆಗೆ ಬ್ರೇಕ್ ಬೀಳುತ್ತಾ ಇದೆ. ರಿಯಲ್ ಎಸ್ಟೇಟ್ ಅಥವಾ ಬಂಗಾರದ ಮೇಲೆ ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯ. ಇನ್ನು ಕುಟುಂಬದಲ್ಲಿ ತಂದೆಯ ಆಶೀರ್ವಾದ ಹಾಗೂ ಮಾರ್ಗದರ್ಶನದಿಂದ ಸ್ವಲ್ಪ ಯಶಸ್ಸು ಸಿಗುತ್ತದೆ. ಮಕ್ಕಳ ಗಣದ ಶುಭ ವಾರ್ತೆಗಳನ್ನು ಕೇಳುತ್ತೀರಾ. ಇನ್ನು ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಸೂರ್ಯನ ಪ್ರಭಾವದಿಂದ ಅತಿಯಾದ ಕೋಪ ಅಥವಾ ಬಿಪಿ ಹೆಚ್ಚಾದಂತೆ ನಿಗಾವಹಿಸಿ ಯೋಗ ಮತ್ತು ಜ್ಞಾನಕ್ಕೆ ಆದ್ಯತೆ ನೀಡಿ. ಈ ಸೋಮವತಿ ಅಮಾವಾಸ್ಯೆ ನಂತರ ನಿಮ್ಮ ತೇಜಸ್ಸು ಹೆಚ್ಚಿಸಲು ಪ್ರತಿದಿನ ಸೂರ್ಯನಿಗೆ ತಾಮ್ರದ ಪಾತ್ರದಿಂದ ನೀರನ್ನು ಅರ್ಪಿಸಿ ಗಾಯತ್ರಿ ಮಂತ್ರ ಜಪ ಮಾಡಿ. ಸಿಂಹರಾಶಿಯವರೇ, ಈ ಸೋಮವತಿ ಅಮಾವಾಸ್ಯೆಯು ನಿಮ್ಮ ಬದುಕಿನಲ್ಲಿ ಯಶಸ್ಸಿನ ಶಿಖರ ಲಭಿಸಲಿ. ನಿಮ್ಮದು ಕೂಡ ಸಿಂಹರಾಶಿ ಆಗಿದ್ರೆ ಓಂ ಸೂರ್ಯದೇವಾಯ ಎಂದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥದೇ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇ ಕಾಣ್ತಂತ ನಂಬರ್ಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.